ಠಾಣೆ ಮುಂದೆ ಶಾಮಿಯಾನ ಹಾಕಿದ್ದ ಹಿಂದಿನ ಕಾರಣ ಬಯಲಾಗಿದೆ. ದರ್ಶನ್ ಹೇಳಿದ್ಕೆ ಶಾಮಿಯಾನ ಹಾಕಿಸಿದ್ರು ಪೊಲೀಸರು. ಅನ್ನಪೂರ್ಣೇಶ್ವರಿ ನಗರ ಠಾಣೆಗೆ ಶಾಮಿಯಾನ ಅಳವಡಿಕೆ ಮಾಡಲಾಗಿತ್ತು ನಿನ್ನೆ. ಇದು ಭಾರೀ ವಿರೋಧ ವ್ಯಕ್ತವಾಗಿತ್ತು. ಪೊಲೀಸರ ಮುಂದೆ ದರ್ಶನ್ ಮನವಿ ಮಾಡ್ಕೊಬಿಟ್ಟಿದಾರಂತೆ ಶಾಮಿಯಾನ ಹಾಕಿ ಅಂತ. ಸಾರ್, ನಂಗೆ ಒಂದೇ ಕಡೆ ಕುತ್ಕೊಂಡಿರಕ್ ಆಗ್ತಾ ಇಲ್ಲ, ನಾನು ವಾಕ್ ಮಾಡ್ಬೇಕು, ಬಾಡಿ ರಿಲ್ಯಾಕ್ಸ್ ಮಾಡಬೇಕು, ಸಿಗರೇಟ್ ಇಲ್ಲ ಆದ್ರೆ ನನಗೆ ಕೈ ನಡುಗುತ್ತೆ, ನೀವು ಪದೇ ಪದೇ ಪ್ರಶ್ನೆ ಮಾಡ್ತಾನೇ ಇದ್ದೀರಿ, ನನಗೇನೂ ಗೊತ್ತಿಲ್ಲ ಅಂತ ಎಷ್ಟು ಸಾರಿ ಹೇಳಿ ಒಳಗ್ ವಾಕ್ ಮಾಡೋಕೆ ಸೈಡ್ ವಾಲ್ ಅಳವಡಿಕೆ ಮಾಡಿ ಅಂತ ಅವ್ರು ಕೇಳ್ಬಿಟ್ರಂತೆ, ಇವ್ರು ಹಾಕ್ಬಿಟ್ರಂತೆ. ಎಲ್ಲ ರೌಡಿಗಳಿಗೂ, ಎಲ್ಲ ಖೈದಿಗಳಿಗೂ, ಎಲ್ಲ ಆರೋಪಿಗಳಿಗೂ, ಎಲ್ಲ ಅಪರಾಧಿಗಳಿಗೂ ಹೀಗೆ ಮಾಡ್ತೀರಾ ನೀವು? ಈಗ ಕೇಳ್ತಾರೆ, ಸಾರ್ ನಾನು ಸಿನಿಮಾ ಮಂದಿ ಸಾರ್, ಶೂಟಿಂಗ್ ಮಾಡದೆ ಇರಕ್ಕಾಗಲ್ಲ, ನಾನು ಇನ್ನೊಂದು ಡೆವಿಲ್ ಅಂತ ಒಂದು ಮೂವಿ ಬರ್ತಾ ಇದೆ, ಅದ್ರದ್ದು ಶೂಟಿಂಗ್ ಬಾಕಿ ಇದೆ, ಇಲ್ಲೇ ಪೊಲೀಸ್ ಸ್ಟೇಷನ್ ಅಲ್ಲಿ ಶೂಟಿಂಗ್ ಮಾಡ್ತೀನಿ ಅಂತ ಕೇಳ್ತಾರೆ. ನೀವು ಅದಕ್ಕೆ ವ್ಯವಸ್ಥೆ ಮಾಡ್ಕೊಡ್ತೀರಾ? ಸಾರ್, ನನಗೆ ಶ್ರೀರಾಮ್ಪುರ ಚಾಕ್ನನೇ ತಿನ್ಬೇಕು ಸಾರ್ ಅಂತಾರೆ, ಅಲ್ಲಿಗೆ ಹೋಗಿ ತಂದು ಕೊಡ್ತೀರಾ? ಅಥವಾ ಇಲ್ಲೇ ಅಡುಗೆ ಮಾಡಿಸ್ತೀರಾ? ಅಥವಾ ಇನ್ನೊಂದು ಕೇಳ್ತಾರೆ, ಮತ್ತೊಂದು ಕೇಳ್ತಾರೆ, ಅದು ಮಾಡ್ತೀರಾ? ಏನ್ರಿ ಇದು ವರ್ತನೆ? ಇದು ಯಾರು ಹೇಳೋರು ಕೇಳೋರು ಇಲ್ವಾ? ಸಾಮಾನ್ಯ ವ್ಯಕ್ತಿ ಈ ತರ ಮಾಡ್ಕೊಂಡು ಬಂದ್ರೆ ಬಿಟ್ಬಿಡ್ತೀರಾ ನೀವು? ಒಂದ್ ಪಿಕ್ ಪ್ಯಾಕೆಟ್ ಮಾಡ್ಕೊಂಡು ಬಂದವ್ರ ಕೈಯಲ್ಲಿ ತಗ್ಲಾಕ ಬಿಟ್ರೆ ಹೆಂಗ್ ನಡ್ಸ್ಕೊಂತೀರಾ ನೀವು? ಯಾವ ಪದ ಬಳಕೆ ಮಾಡ್ತೀರಾ ನೀವು? ಯಾವ ರೀತಿಯಾದಂತ ವರ್ತನೆ ಮಾಡ್ತೀರಾ ನೀವು? ಓಡಾಡ್ಬೇಕಂತೆ, ಕೂತಲ್ಲಿ ಕುತ್ಕೊಳಕ್ಕಾಗಲ್ವಂತೆ, ನಿಂತಲ್ಲಿ ನಿಂತ್ಕೊಳಕ್ಕಾಗಲ್ವಂತೆ, ಅದಕ್ಕೆ ಇವ್ರು ಶಾಮಿಯಾನ ಹಾಕ್ಸ್ಬಿಟ್ರಂತೆ. ಅವ್ರು ಕೇಳ್ಕೊಬಿಟ್ರು, ಇವ್ರು ಹಾಕಿಸ್ಬಿಟ್ರು. ಏನ್ ಸಾಧನೆ ಮಾಡಿ ಒಳಗಡೆ ಹೋಗಿದಾರ ಪಾಪ, ಯಾವ್ದ್ರಲ್ಲೋ ಗೆದ್ದು ಚಿನ್ನದ ಪದಕ ಗೆದ್ದು ಸಾಧನೆ ಮಾಡಿ ಮೈಕೈ ಎಲ್ಲ ನೋವ್ತಾ ಇದೆ, ಒಂದೇ ಕಡೆ ಕುತ್ಕೊಳಕ್ಕಾಗಲ್ಲ, ಇಲ್ಲಾಂದ್ರೆ CM PM ಪಾಪ ಓಡಾಡಿ ಅಭ್ಯಾಸ ಆಗಿರುತ್ತೆ. ಏನ್ ಮಾಡ್ತೀರಾ? ಕೈಗೊಂದು ಕಾಳಿಗೊಂದು ಆಳ್ಗಳು, ಅಣ್ಣ ಅನ್ನಕ್ಕೊಬ್ರು, ಬಾಸ್ ಅನ್ನಕ್ಕೊಬ್ರು, ಮಗ ಅನ್ನಕ್ಕೊಬ್ರು, ಬ್ರದರ್ ಅನ್ನೋದಕ್ಕೊಬ್ರು ಎಲ್ಲ ಇದ್ರಲ್ಲ ಅಕ್ಕಪಕ್ಕ ಎಲ್ಲ ಚಾಕ್ರಿ ಮಾಡ್ಕೊಂಡು. ಈಗ ಯಾರು ಇಲ್ವಲ್ಲ, ಅದು ಸಮಸ್ಯೆ ಆಗಿರ್ಬೇಕು ಮೋಸ್ಟ್ಲಿ. ಈಗ ಯಾರು ಬರ್ತಾ ಇಲ್ಲ ಅಲ್ಲ ಹತ್ರಕ್ಕೂ, ಅದು ಸಮಸ್ಯೆ ಆಗಿದೆ. ಆದ್ರೂ ಪೊಲೀಸರ ಈ ವರ್ತನೆ ಇದೆಯಲ್ಲ, ಇದು ತೀರಾ ಮುಜುಗರ ತರಿಸುತ್ತೆ ಬೇರೆ ಪೊಲೀಸರಿಗೂ. ಮೊದಲು ಈ ಕೇಸ್ನಲ್ಲಿ ಆಕ್ಟಿವ್ ಆಗಿದ್ದು ಪೊಲೀಸರು ನೋಡಿ ನಿಜವಾಗ್ಲೂ ಇದಪ್ಪ ಪೊಲೀಸರ ಖದರ್ ಅಂದ್ರೆ. ಒಬ್ಬ ಸ್ಟಾರ್ ನಟನನ್ನು ಈ ತರ ವಶಕ್ಕೆ ಪಡ್ಕೊಂಡಿದ್ದಾರೆ, ತನಿಖೆ ನಡೆಸ್ತಾ ಇದ್ದಾರೆ, ನಿಜವಾಗ್ಲೂ ಗ್ರೇಟ್ ಅನಿಸ್ತಿತ್ತು. ಆದ್ರೆ ಅದು ಯಾರು ಒತ್ತಡವೋ ಅದೇನ್ ಕತೆನೋ ಗೊತ್ತಿಲ್ಲ, ಶಾಮಿಯಾನ ಹಾಕ್ಸಿದ್ದಾರೆ. ಏನಕ್ಕೆ ಅಂತಂದ್ರೆ ಆತನಿಗೆ ಒಂದೇ ಕಡೆ ಕುತ್ಕೊಳಕ್ಕಾಗಲ್ವಂತೆ, ಓಡಾಡ್ತಿರ್ಬೇಕಂತೆ. ಅದಕ್ಕೋಸ್ಕರ ಓಡಾಡ್ಲಿ ಪಾಪ ಅಂತ ಇವರು ಸ್ಟೇಷನ್ನ ಪಾರ್ಕ್ ಮಾಡ್ಕೊಬಿಟ್ಟಿದ್ದಾರೆ, ಎಲ್ಲ ಮುಚ್ಚಿ. ಈ ಬಾಣಂತಿನೆಲ್ಲ ತುಂಬಾ ಸೇಫ್ ಮಾಡ್ತಾರೆ ನೋಡಿ ಮನೇಲೆಲ್ಲ. ಅಯ್ಯೋ ಮಳೆ ಬರಬಾರ್ದು, ಅಯ್ಯೋ ಗಾಳಿ ಬರಬಾರ್ದು, ಚಳಿ ಆಗಬಾರ್ದು ಅಂತ ಆ ತರ ಮಾಡ್ತಿದಾರಂತೆ ಪೊಲೀಸರು. ಎಲ್ಲೂ ಕಾಣಿಸ್ಬಾರ್ದು, ದೃಷ್ಟಿ ಆಗುತ್ತೆ, ಈ ತರದೆಲ್ಲ ಇರುತ್ತೆ. ಹಳ್ಳಿ ಕಡೆ ಬೇಕಾದ್ರೆ ನೀವು ಕೇಳಿ, ಆ ತರ ವ್ಯವಸ್ಥೆ ಮಾಡ್ಕೊಳ್ತಾ ಇದ್ದಾರೆ ಇಲ್ಲಿ. ಅವ್ರು ಕೇಳ್ಬಿಟ್ರು, ಅವ್ರು ಶಾಮಿಯಾನ ಹಾಕ್ಬಿಟ್ರು. ಒಂದ್ ಕೆಲಸ ಮಾಡ್ಬಿಡಿ, ಅನ್ನಪೂರ್ಣೇಶ್ವರಿ ಪೊಲೀಸ್ ಸ್ಟೇಷನ್ ಅಂತ ಇದೆಯಲ್ವಾ, ತೆಗೆದು ಬಿಡಿ ಬೋರ್ಡು, ಡಿ ಬಾಸ್ ಪೊಲೀಸ್ ಸ್ಟೇಷನ್ ಅಂತ ಹಾಕೋಬಿಡಿ. ಇಲ್ಲ ಅಂತಂದ್ರೆ ದರ್ಶನ್ ಪೊಲೀಸ್ ಸ್ಟೇಷನ್ ಅಂತ ಹಾಕೋಬಿಡಿ. ಇನ್ನೂ ಬೇಕು ಅಂದ್ರೆ ಚಾಲೆಂಜಿಂಗ್ ಸ್ಟಾರ್ ಪೊಲೀಸ್ ಸ್ಟೇಷನ್ ಅಂತ ಹಾಕೋಬೇಡಿ. ಎಲ್ಲ ಕೇಸಲ್ಲಿ ಹಿಂಗೆ ಮಾಡ್ತೀರಾ ನೀವು? ಅಲ್ಲಿ ಇನ್ನೊಬ್ಬ ಯಾರೋ ಇನ್ನೊಂದು ಯಾವ್ದೋ ಪ್ರಕರಣದಲ್ಲಿ ಅಲ್ಲೆಲ್ಲ SIT ತನಿಖೆ ಎದುರಿಸ್ತಿದ್ದಾನೆ, ಅಲ್ಲಿಗೂ ಶಾಮಿಯಾನ ಹಾಕ್ಸ್ಬಿಡಿ. ಆ ಪುಣ್ಯಾತ್ಮನು ಕೇಳ್ತಾನೆ, ನನಗೂ ಶಾಮಿಯಾನ ಬೇಕು, ಅವ್ರಿಗೆ ಹಾಕ್ಸಿದಿರಲ್ಲ, ನಾನು VVIP, ನನಗೂ ಹಾಕ್ಸಿ, ನನಗೂ ಮಾನ ಮರ್ಯಾದೆ ಹೋಗುತ್ತೆ, ನಂಗೂ ಕೂತಲ್ಲಿ ಕುತ್ಕೊಳಕ್ಕಾಗಲ್ಲ, ನಾನು ಅವ್ರ ಮಗ, ಇವ್ರ ಮೊಮ್ಮಗ, ನಾನು ಅಂತವನು, ನಾನು ಇಂತವನು ಅಂತ ಆ ಪುಣ್ಯಾತ್ಮನು ಕೇಳ್ತಾನೆ, ಅಲ್ಲಿಗೂ ಶಾಮಿಯಾನ ಹಾಕ್ಸ್ಬಿಡಿ. ಮತ್ತೆ ಇನ್ನು ಎಲ್ಲೆಲ್ಲಿ ಯಾವ್ಯಾವ ಕೇಸ್ ಎದುರಿಸ್ತಿದ್ರೆ ಅದೆಲ್ಲ ಶಾಮಿಯಾನ, ಟಾರ್ಪಲ್ಲು, ಹೊತ್ಕೆ, ಏನೇನ್ ಬೇಕು ಎಲ್ಲ ಹಾಕ್ಸಿ, ಚಪ್ರ, ಮಾವಿನ ತೋರಣ, ರಂಗೋಲಿ, ಏನೇನು ಬೇಕೋ ನಿಮಗೆ, ಏನೇನು ಮಾಡಬೇಕು ಅನ್ಸುತ್ತೋ ಅದೆಲ್ಲ ಮಾಡಿಬಿಡಿ. ನಾಳೆಯಿಂದ ಯಾರು ಕಾಮನ್ ಪೀಪಲ್ ಏನಾದ್ರು ಸಮಸ್ಯೆ ಆಗಿ ಅಥವಾ ಇನ್ಯಾರ್ದೋ ತಲೆ ಹೊಡೆದು ಬಂದು ಜೈಲಲ್ಲಿ ಕೂತ ಅಥವಾ ಸ್ಟೇಷನಲ್ಲಿ ಕೂತ ಅಂದ್ರೆ ಅವ್ನು ಕೇಳ್ತಾನೆ, ನಂಗೂ ಇದೇ ತರ ಶಾಮಿಯಾನ ಹಾಕ್ಸಿ ಸರ್ ಅಂತ. ಹಾಕ್ಸ್ತೀರಾ ನೀವು? ಯಾರನ್ನ ಅವಾಯ್ಡ್ ಮಾಡೋದಕ್ಕೆ ಈ ಶಾಮಿಯಾನ? ಮೀಡಿಯಾದಲ್ಲಿ ಬರಬಾರ್ದು ಅನ್ನೋದೇ ಏನೇನು ಸಾಧನೆ ಮಾಡಿ ಹೋಗಿದಾನ ಸ್ಟೇಷನ್ ಅಲ್ಲಿ? ಇಲ್ಲ ತಾನೆ, ಯಾವ್ದೋ ಕೊಲೆ ಕೇಸು ತಾನೆ. ನೋಡ್ಲಿ ಬಿಡ್ರಿ ಜನ, ಏನ್ ಮಾಡಿ ಒಳಗಡೆ ಹೋಗಿದಾನೆ, ಹೆಂಗ್ ನಡೀತಿದಾನೆ, ಓಡಾಡ್ತಾನೆ ನೋಡ್ಲಿ. ಇನ್ನು ಹುಚ್ಚ ಅಭಿಮಾನಿಗಳು ಇದಾರಲ್ಲ ವಹಿಸ್ಕೊಳ್ಳೋರು, ಹೌದು ಇನ್ನು ತೀರ್ಪೇ ಬಂದಿಲ್ಲ, ನೀವ್ಯಾರು ಜಡ್ಜ್ಮೆಂಟ್ ಕೊಡೋದಕ್ಕೆ? ಖಂಡಿತ ತೀರ್ಪು ಬಂದಿಲ್ಲ, ಆದ್ರೆ ಇದ್ರ ಇನ್ವಾಲ್ವ್ಮೆಂಟ್ ಅಂತೂ ಇದೆ ಅನ್ನೋದಿದೆ ಅಲ್ವಾ, ಇದು ತಪ್ಪೇ ಅಲ್ವಾ? ನೋಡ್ಲಿ ಬಿಡಿ ಜನ, ಏನ್ ಸೇಫ್ ಮಾಡೋದೇನು? ಈ ತರದ್ದು ವರ್ತನೆ ನಿಜವಾಗ್ಲೂ ಸರಿಯಲ್ಲ. ಇದು ಸಾರ್ವಜನಿಕರ ಸೊತ್ತು, ಪೊಲೀಸ್ ಸ್ಟೇಷನ್ ಯಾರ್ದು ಅಲ್ಲ.